ಎಲ್ಲರಿಗೂ ನಮಸ್ಕಾರ. ನಾನು ವೇದಾವತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನವಣೆಯಲ್ಲಿ ಪೊಂಗಲ್ ಮಾಡ್ತಾ ಇದ್ದೀನಿ. ಹಾಗೆ ಮೊಸರಲ್ಲಿ ಕಾಯಿ ಚಟ್ನಿ ಕೂಡ ಶೇರ್ ಮಾಡಿದ್ದೀನಿ. ಈಗ ಕುಕ್ಕರಿಗೆ 1 ಗ್ಲಾಸಸ್ ನವಣೆನ ಹಾಕೊಳ್ತೀನಿ. ಹಾಗೆ ಹೆಸರು ಬೇಳೆ ಕೂಡ ಹಾಕೊಳ್ತೀನಿ. ಹೆಸರು ಬೇಳೆ ಬಂದ್ಬಿಟ್ಟು 1 ಕಪ್ ಅಷ್ಟು ತಗೊಂಡಿದ್ದೀನಿ. ಈಗ ಇವೆರಡನ್ನ ನೀಟಾಗಿ 2 ಸಲ ವಾಶ್ ಮಾಡ್ಕೊಳ್ತೀನಿ. ಇದು ವಾಶ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕೊಳ್ಳೋಣ. ಇಲ್ಲಿ ನೀರು ಬಂದ್ಬಿಟ್ಟು 4 ಗ್ಲಾಸ್ ಅಷ್ಟು ಹಾಕೊಳ್ತೀನಿ. ಅಂದ್ರೆ ಇಲ್ಲಿ ನವಣೆನ 1 ಗ್ಲಾಸ್ ಹಾಕೊಂಡಿರೋದ್ರಿಂದ 4 ಪಟ್ಟು ನೀರು ಹಾಕೊಳ್ತಾ ಇದ್ದೀನಿ. ಆಮೇಲೆ ಒಗ್ಗರಣೆ ಹಾಕೊಳ್ಬೇಕಾದ್ರೆ ಮತ್ತೆ ಸುಮಾರು 1/4 ಲೋಟ ಅಷ್ಟು ಹಾಕೊಳ್ತೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡು ಕ್ಯಾಪ್ ಕ್ಲೋಸ್ ಮಾಡ್ಕೊಳ್ತೀನಿ. ಇಲ್ಲಿ 4 ವಿಷಲ್ ಕೂಗಿಸ್ತಾ ಇದ್ದೀನಿ. ಈಗ ನೋಡಿ ವಿಷಲ್ ಆರಿದೆ. ಕ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ. ಈಗ ನವಣೆ ಮತ್ತು ಹೆಸರು ಬೇಳೆ ಏನಿದೆ ಚೆನ್ನಾಗಿ ಬೆಂದಿದೆ. ಹಾಗೆ ಇದನ್ನು ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನವಣೆ ಬಂದ್ಬಿಟ್ಟು ಹೆಲ್ತಿ ಡಯಟ್ ಆಗಿರೋದ್ರಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪೊಂಗಲ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ಮತ್ತೆ ಚಟ್ನಿ ಅಥವಾ ಮೊಸರು ಸಲಾಡ್ ಜೊತೆಗೆ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಇಲ್ಲಿ ಗೋಡಂಬಿನ ಹುರ್ಕೊಳ್ತೀನಿ. ಸ್ವಲ್ಪ ತುಪ್ಪ ಹಾಕೊಂಡು ಇದು ಬಿಸಿ ಆದ್ಮೇಲೆ ಗೋಡಂಬಿ ಹಾಕೊಳ್ತೀನಿ. ಇಲ್ಲಿ ಗೋಡಂಬಿನ ಲೈಟ್ ಆಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ತೀನಿ. ಆಮೇಲೆ ಅದನ್ನ ಸಪರೇಟ್ ಆಗಿ ಎತ್ತಿಟ್ಕೊಳ್ಳೋಣ. ಯಾಕೆಂದ್ರೆ ಇದನ್ನ ಲಾಸ್ಟಿಗೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಲ್ವಾ. ಈಗ ಇದೇ ಬಾಂಡ್ಲಿಗೆ ಒಗ್ಗರಣೆ ಹಾಕೊಳ್ತೀನಿ. ಒಗ್ಗರಣೆಗೆ ಈ ತುಪ್ಪದ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ತೀನಿ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಳ್ತೀನಿ. ಸಾಸಿವೆ ಸಿಡಿದ ಮೇಲೆ ಜೀರಿಗೆ ಹಾಕೊಳ್ಳೋಣ. ಹಾಗೆ ಕರಿ ಲೀಫ್ ಕೂಡ ಹಾಕೊಳ್ತೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿನ 4 ಹಾಕೊಳ್ತಾ ಇದ್ದೀನಿ. ಖಾರನ ನಾನು ಮೀಡಿಯಮ್ ಆಗಿ ತಗೊಂಡಿರೋದ್ರಿಂದ ಇಷ್ಟ ಹಾಕೊಂಡಿದ್ದೀನಿ. ಬೇಕು ಅಂದ್ರೆ ನೋಡಿ ಹಾಕೊಳ್ಬೋದು. ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕೊಳ್ತಾ ಇದ್ದೀನಿ. ಈಗ ತೊಗರಿಕಾಳು ಸೀಸನ್ ಇರೋದ್ರಿಂದ ತೊಗರಿಕಾಳು ಕೂಡ ಹಾಕೊಳ್ತಾ ಇದ್ದೀನಿ. ಇವನ್ನೆಲ್ಲ ಎಣ್ಣೆಲಿ 2 ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೊಳ್ಳೋಣ. ಈಗ ಇದ್ರ ಜೊತೆಗೆ ಶುಂಠಿನ ಜಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಇಲ್ಲಿ ಶುಂಠಿನ 1 ಪಿಂಚ್ ಅಷ್ಟು ಹಾಕೊಂಡಿದ್ದೀನಿ. ಇದನ್ನೆಲ್ಲ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ನೀರು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದ್ರೆ ತಳ ಹಿಡಿಯುತ್ತಲ್ವಾ, ಹಂಗಾಗಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಳ್ತೀನಿ. ಹಾಗೆ ಇದನ್ನ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ತಾ ಹೋಗ್ತೀನಿ. ಈಗ ಇದ್ರ ಜೊತೆಗೆ ಸ್ವಲ್ಪ ಇಂಗು ಕೂಡ ಹಾಕೊಳ್ಳೋಣ. ಹಾಗೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ಒಗ್ಗರಣೆಗೆ ಅಂತ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತೀನಿ. ಇಲ್ಲಿ ಆಲ್ರೆಡಿ ನವಣೆ ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳೋಣ. ಈಗ ಇದ್ರ ಜೊತೆಗೆ ಸ್ವಲ್ಪ ನೀರು ಕೂಡ ಹಾಕೊಳ್ತೀನಿ. ನೀರು ಬಂದ್ಬಿಟ್ಟು ಇಲ್ಲಿ ಅರ್ಧ ಗ್ಲಾಸ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ 4 ರಿಂದ 5 ನಿಮಿಷ ಬೇಯಿಸ್ಕೊಳ್ತೀನಿ. ಏಕೆಂದ್ರೆ ಹಸಿ ತೊಗರಿ ಕಾಳು ಬೇಯಬೇಕಲ್ವಾ, ಹಂಗಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಇಲ್ಲಿ ಹಸಿ ತೊಗರಿ ಕಾಳು ಬದಲಿಗೆ ಬಟಾಣಿ ಕಾಳು ಕೂಡ ಹಾಕೊಳ್ಬೋದು. ಈಗ ನವಣೆ ಮತ್ತೆ ಹೆಸರು ಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಹಾಗೆ ಇದನ್ನ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ತಾ ಹೋಗ್ತೀನಿ. ಯಾಕೆಂದ್ರೆ ಇದು ತಳ ಹಿಡಿಯುತ್ತೆ ಅಲ್ವಾ, ಹಾಗಾಗಿ ಕಡಿಮೆ ಉರಿಯಲ್ಲೇ ಬೇಯಿಸ್ಕೊಳ್ತೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದ್ರ ಜೊತೆಗೆ ತೊಳೆದು ಉಳಿದಿರೋ ನೀರನ್ನು ಕೂಡ ಹಾಕೊಳ್ತೀನಿ. ಅಂದರೆ ಕುಕ್ಕರಲ್ಲಿ ನವಣೆ ಬೇಯಿಸ್ಕೊಂಡಿದ್ವಲ್ಲ, ಅದನ್ನ ನವಣೆನ ಒಗ್ಗರಣೆಗೆ ಹಾಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಬೇಕು ಅಂದರೆ ಪೆಪ್ಪರ್ ಕೂಡ ಹಾಕೊಳ್ಬೋದು. ಹಾಗೆ ಕಾಯಿನೂ ಕೂಡ ಸಣ್ಣ ಕಟ್ ಮಾಡಿ ಹಾಕೊಳ್ಬೋದು. ಈಗ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ಹುರಿದಿಟ್ಕೊಂಡಿದ್ನಲ್ಲ ಗೋಡಂಬಿ ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ಅರ್ಧ ನಿಂಬೆಹಣ್ಣು ಹಾಕೊಳ್ತೀನಿ. ಇದು ಬೇಕು ಅಂದ್ರೆ ಹಾಕೊಳ್ಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇದು ಆಪ್ಷನಲ್. ಬಟ್ ನಿಂಬೆಹಣ್ಣಿನ ಜ್ಯೂಸ್ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನ ತಿರುಗಿಸ್ಕೊಳ್ತೀನಿ. ನೋಡಿ, ಇವಾಗ ನವಣೆ ಪೊಂಗಲ್ ರೆಡಿ ಆಯಿತು. ಈಗ ಚಟ್ನಿ ರೆಸಿಪಿ ನೋಡೋಣ. ಚಟ್ನಿಗೆ ಮೊಸರು ಹಾಕಿ ಚಟ್ನಿ ಮಾಡ್ತಾ ಇರುವಂತಹದ್ದು. ಫಸ್ಟ್ ಇಲ್ಲಿ 1 ಕಪ್ ತೆಂಗಿನಕಾಯಿ ಹಾಕೊಳ್ತೀನಿ. ಹಾಗೆ ಸ್ಮಾಲ್ ಕಪ್ ಅಲ್ಲಿ 3/4 ಕಪ್ ಅಷ್ಟು ಹುರ್ಗಡ್ಲೆ ಹಾಕೊಳ್ತೀನಿ. ಹಾಗೆ 3 ಇಲ್ಕು ಬೆಳ್ಳುಳ್ಳಿ ಕೂಡ ಹಾಕೊಳ್ತೀನಿ. ಜೊತೆಗೆ 3 ಮೆಣಸಿನ್ಕಾಯಿ ಕೂಡ ಹಾಕೊಳ್ತೀನಿ. ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತೀನಿ. ಈಗ ಸ್ಮಾಲ್ ಕಪ್ ಅಲ್ಲಿ 1 ಕಪ್ ಅಷ್ಟು ಮೊಸರು ಕೂಡ ಹಾಕೊಳ್ತೀನಿ. ಹಾಗೆ ಸ್ವಲ್ಪ ನೀರು ಕೂಡ ಹಾಕೊಳ್ಳೋಣ. ಈಗ ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಈಗ ಚಟ್ನಿ ರುಬ್ಕೊಂಡಿದ್ದೀನಿ. ಚಟ್ನಿ ರೆಡಿ ಆಗಿದೆ. ಈಗ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಮತ್ತು ಕರಿಬೇವನ್ನ ಒಗ್ಗರಣೆ ಕೊಟ್ಟು ಹಾಕೊಳ್ತಾ ಇದ್ದೀನಿ. ಈ ಚಟ್ನಿ ಪೊಂಗಲ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.